ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಸ್ ವ್ಲಾಗ್. ನಾನಿವತ್ತು ಮಸೂರ್ ದಾಲ್ ಯೂಸ್ ಮಾಡಿಕೊಂಡು ಪಿಜ್ಜಾ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮಸೂರ್ ದಾಲ್ ಅಷ್ಟೇ ಸಾಕು. ಒಂದು ಗ್ಲಾಸು 250 ml ಅಷ್ಟು, ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು 1 to 2 hours ನೆನೆಸಿಡಬೇಕು. ಮಿನಿಮಮ್ 1 hour, ಮ್ಯಾಕ್ಸಿಮಮ್ 2 hour ನೆನೆದ್ರೆ ಸಾಕು. ಅದನ್ನ ನೆನೆಯೋಕೆ ಇಟ್ಬಿಟ್ಟು ಈ ಕಡೆ ಪಿಜ್ಜಾ ಸಾಸ್ ಮಾಡೋದಕ್ಕೆ ಟೊಮೊಟೊನ ಬೇಯಾಕ್ತಾಯಿದ್ದೀನಿ. 5 ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದು ಒಂದು 15 to 20 minutes ಬೇಯಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು, ಅದು ಸಿಪ್ಪೆನ ನೀಟಾಗಿ ಪೀಲ್ ಮಾಡೋ ಅಷ್ಟು ಬರಬೇಕು, ಅಷ್ಟು ಬೇಯಬೇಕು ಅದು. ನೆಕ್ಸ್ಟ್ ಅದು ಬೆಂದ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆನ ಪೀಲ್ ಮಾಡಬೇಕು. ಪೀಲ್ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದ್ರ ಸೀಡ್ಸು ಕೂಡ ಸಿಗಬಾರ್ದು, ಅಷ್ಟು ಕ್ಲೀನಾಗಿ ಗ್ರೈಂಡ್ ಮಾಡಬೇಕು. ಸಾಫ್ಟ್ ಆಗಬೇಕು ಅದು ಫುಲ್ಲು ಟೊಮೊಟೊ. ಅದು ಫುಲ್ಲು ಗ್ರೈಂಡ್ ಆದಮೇಲೆ ಆ ಕಡೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ನಿಮಗೆ ಎಣ್ಣೆ ಬೇಡ ಅಂದರೆ ಬೇಕಿದ್ದರೆ ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆ ಎಣ್ಣೆಗೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಒಂದು 6-7 ಎಸ್ಲು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ, ದಪ್ಪು ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಮತ್ತೆ ಇದ್ರೊಳಗಡೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅದ್ರ ಕಲರ್ ಚೇಂಜ್ ಆಗಬೇಕು. ನಾವು ಸಾಸ್ನ ಏನಾದ್ರೂ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಡಬೇಕಂದ್ರೆ ಎಲ್ಲನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಅದು ಬೇಗನೆ ಹಾಳಾಗಿಬಿಡುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಆವಾಗಲೇ ಟೊಮೊಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ, ಆ ಪ್ಯೂರಿನ ಅದರೊಳಗಡೆ ಹಾಕೋಬೇಕು. ಪ್ಯೂರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಿಮಗೆ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಆರಿಗ್ಯಾನೋ ಹಾಕಿದ್ದೀನಿ. ನೀವು ಆರಿಗ್ಯಾನೋ ಮಿಕ್ಸ್ ಹರ್ಬು ಇದ್ರೂ ಕೂಡ ಯೂಸ್ ಮಾಡ್ಬೋದು, ನಾನಿಲ್ಲ ಬರೀ ಆರಿಗ್ಯಾನೋ ಯೂಸ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬೆಲ್ಲ ಸಕ್ಕರೆಗಿಂತ ಬೆಟರ್ ಅಂದ್ಬಿಟ್ಟು 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಇಡಬೇಕು. ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಬರಬೇಕು, ಅಷ್ಟು ಬೇಯಬೇಕದು. ನಾವೇನಾದರೂ ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಬೇಗನೆ ಹಾಳಾಗಿಬಿಡುತ್ತೆ. ನೀವು ಸ್ವಲ್ಪ ದಿನ ಸ್ಟೋರ್ ಮಾಡಬೇಕಂದ್ರೆ ಸಾಸ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ರಿ ಮತ್ತು ಕುದಿಸ್ರಿ, ಆವಾಗ ಚೆನ್ನಾಗಿ ಬಾಳಿಕೆ ಬರುತ್ತೆ. ಚೆನ್ನಾಗಿ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ನಾನಿಲ್ಲಿ ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ. ಪಿಜ್ಜಾಗೆ ಪನ್ನೀರ್ ಪಿಜ್ಜಾ ಮಾಡೋಣ ಅಂತ ಇದನ್ನು ಒಂದು ಕಡೆ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅಥವಾ ನೀವು ಇಲ್ಲೂ ಕೂಡ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕರ್ಗೋ ತನಕ ಹಂಗೆ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಅದಕ್ಕೆ ನಾನೊಂದು 200 ಗ್ರಾಮ್ ಪನ್ನೀರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಇದು ಸ್ವಲ್ಪ ಉಪ್ಪು ಕರಗಿದ ಮೇಲೆ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. 1 ಮಿನಿಟ್ ಅಥವಾ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಉಪ್ಪು ಖಾರ ಅದಕ್ಕೆ ಇಟ್ಕೊಳ್ಳೋ ಅಷ್ಟು ಫ್ರೈ ಮಾಡೋಣ. ಪನ್ನೀರು ಅಷ್ಟೇ ತುಂಬ ಬೇಯಬೇಕು ಅಂತ ಏನಿಲ್ಲ. ಆ ಕಡೆ ಅದು ತಳ ಹಿಡ್ದ್ಬಿಡುತ್ತೆ, ಸ್ಟೀಲ್ ಪಾತ್ರೆ ಅಲ್ವಾ, ಸೊ ಅವಾಗವಾಗ ಕೈ ಆಡ್ತಾ ಇರಬೇಕು. ಮತ್ತು ಇಲ್ಲಿ ಪನ್ನೀರ್ನೂ ಅಷ್ಟೇ, ಪನ್ನೀರು ಹಂಗೆ ಬಿಟ್ಟರೆ ಅದು ತಳ ಹಿಡಿಯುತ್ತೆ. ಇದೇನೆಂದರೆ ಓವನ್ ಯೂಸ್ ಮಾಡ್ತಾಯಿಲ್ಲ, ಮೈದಾ ಇಲ್ಲ, ಗೋಧಿ ಹಿಟ್ಟಿಲ್ಲ ಮತ್ತು ಈಸ್ಟ್ ಕೂಡ ಯೂಸ್ ಮಾಡ್ತಿಲ್ಲ. ಹೆಲ್ತಿಯರ್ ವರ್ಷನ್ ಆಫ್ ಪಿಜ್ಜಾ ಅಂತಲೇ ಹೇಳ್ಬೋದು. ನಾನು ಆವಾಗಲೇ ಟೊಮೊಟೊ ಪಿಜ್ಜಾ ಸಾಸ್ಗೆ ಪೆಪ್ಪರ್ ಪೌಡ್ರ್ ಹಾಕೋದು ಮರ್ತುಬಿಟ್ಟಿದೆ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ನೀವು ಆವಾಗಲೇ ಕೂಡ ಆ್ಯಡ್ ಮಾಡ್ಕೋಬೋದು. ಪಿಜ್ಜಾ ಬೇಸ್ಗೆ
ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನೆನೆಸಿಟ್ಟಿದ್ದು ಮೈಸೂರು ಬೇಳೆಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಸಕ್ಕರೆ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಒಂದು ಇಟ್ಬಿಟ್ಟು ದೋಸೆ ಅಂದರೆ ಸೆಟ್ ದೋಸೆ ಬರುತ್ತಲ್ಲ, ಸೆಟ್ ದೋಸೆ ಅದಕ್ಕೆ ಉಯ್ಕೋಬೇಕು. ಅದನ್ನು ದೋಸೆ ಹಾಕಬೇಕು. ಸೆಟ್ ದೋಸೆ ಅಷ್ಟು ದಪ್ಪ ಇದ್ದರೆ ಸಾಕು ಅದ್ರ ತಿಕ್ನೆಸ್ಸು. ನೆಕ್ಸ್ಟು ಅದನ್ನು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು. ಪಿಜ್ಜಾ ಸಾಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ. ತುರಿದ್ಬೇಕಾದ್ರೂ ಹಾಕ್ಕೋಬೋದು, ನಾನು ಯಾರು ತುರಿಯೋರು ಅಂತ ಹಂಗೇ ಕೈಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಕಿದ್ದೀನಿ. ಮತ್ತು ಆವಾಗಲೇ ಫ್ರೈ ಮಾಡಿಟ್ಟಿದ್ವಲ್ಲ ಪನ್ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಮೇಲ್ಗಡೆ ಸ್ವಲ್ಪ ಆರಿಗ್ಯಾನೋನ ಹಾಕಿದ್ದೀನಿ. ಆರಿಗ್ಯಾನೋ ಹಾಕಿ ಮೇಲೆ ಮತ್ತೆ ಇನ್ನು ಸ್ವಲ್ಪ ಚೀಸ್ನ ಹಾಕಿದ್ದೀನಿ ಮೇಲೆ. ಎಲ್ಲನೂ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಆ ಚೀಸು ಮೆಲ್ಟ್ ಆಗಬೇಕು ಮತ್ತು ಅದು ಬಾಟಮ್ ಕೂಡ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು, ಅಷ್ಟು ಕುಕ್ ಮಾಡಬೇಕು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಹೊರ್ಗಡೆ ತಿಂತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೆಲ್ತಿಯರ್ ವರ್ಷನ್ ಅಂದರೆ ಅದಕ್ಕೂ ಹೋಲಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ಎರಡು ಟೇಸ್ಟ್ ಮಧ್ಯೆ. ಟಾಪಿಂಗ್ಗೆ ಪನ್ನೀರು, ಈರುಳ್ಳಿ ಹಾಕ್ಕೋಬೇಕಂತ ಏನಿಲ್ಲ, ನಿಮ್ಮದು ಕನ್ವಿನಿಯನ್ಸ್ ಏನಿರುತ್ತೋ ಹಂಗೆ ಕಾರ್ನು ಅಥವಾ ಕ್ಯಾಪ್ಸಿಕಮ್ಮು ಏನಿದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ 250 ml ಗ್ಲಾಸಲ್ಲಿ ಹಾಕಿದ್ನಲ್ಲ ಅದರಲ್ಲಿ ಒಂದು 5ರಿಂದ 6 ಪಿಜ್ಜಾ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.